ನಮ್ಮ ಇನ್ನು ಕುಂಬಾರಕೊಪ್ಪಳಿನ ನಿವಾಸಿಗಳಿದ್ದಾರೆ. ಸತತವಾಗಿ ನಮ್ಮ ಸಂಘಟನೆ ಅವರ ಹಿತಕ್ಕಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ನಿಜಕ್ಕೂ ಶ್ಲಾಘನೀಯ. ಎಲ್ಲ ಫಾಲೋ ಅಪ್ ಮಾಡಿ ಇವತ್ತು ನಮ್ಮ ಏನು ರ್ಯಾಷನ್ ಕಾರ್ಡ್ಗಳಿದ್ದಾವೆ ಅದರ ವಿತರಣೆ ಒಂದು ಕಾರ್ಯಕ್ರಮ ಮಾಡಿಸಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಾಲಯ ಇಡೀ ಮೈಸೂರಿನ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡೋದಕ್ಕೆ, ಜನರ ಹಿತಕ್ಕಾಗಿ ಕೆಲಸ ಮಾಡೋದಕ್ಕೆ ಇವತ್ತು ಮುಂದುವರಿತಾ ಇದೆ. ಈ ಒಂದು ಒಳ್ಳೆಯ ಸಂಘಟನೆ ಮೂಲಕ ಅದು ಸಾಧ್ಯವಾಗ್ತಾ ಇರೋವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಇಂಥ ಒಳ್ಳೊಳ್ಳೆ ಕೆಲಸಗಳು ಇನ್ನೂ ಹೆಚ್ಚಾಗಿ ಅವ್ರು ಮಾಡಲಿ, ಮತ್ತು ಈ ಆಫೀಸು ಕೂಡ ಅವ್ರಿಗೆ ತಕ್ಕ ಒಂದು ಸಹಾಯ ಮಾಡುವಂಥದ್ದು ಸಿದ್ಧ ಆಗಿದೆ. ಇವತ್ತು ನಮ್ಮ ವಾರ್ಡ್ ನಂಬರ್ 5 ಕುಂಬಾರಕೊಪ್ಪಲದು 2022-23ರಲ್ಲಿ BPLಗೆ ಅರ್ಜಿ ಹಾಕಿದರು. ಸತತವಾಗಿ ಕೊಟ್ಟಿರಲಿಲ್ಲ. ಈಗ ಯದುವೀರ್ ಸರು ನಾಗೇಂದ್ರಣ್ಣ ಇಬ್ಬರು ಫಾಲೋ ಅಪ್ ಮಾಡಿ ಈಗ ಒಂದು 15ರಿಂದ 16 ಜನಕ್ಕೆ BPL ಕಾರ್ಡ್ ಕೊಡಿಸಿದ್ದೀವಿ. ಯದುವೀರ್ ಸರ್ ನಮಗೆ ತುಂಬ ಸ್ಪಂದಿಸ್ತಾ ಇದ್ದಾರೆ. ನಾಗೇಂದ್ರಣ್ಣನೂ ಅಷ್ಟೇ ಯದುವೀರ್ ಸರ್ಗೆ ಹೇಳಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಈಗ ಅವರು ಸಂಸದರಾದ ಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು 350ರಿಂದ 400 ಜನಕ್ಕೆ ಪೆನ್ಷನ್ ಮಾಡಿಸಿದ್ದೀವಿ. ವಿಧವಾ ವೇತನ, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಮತ್ತು ಬಡ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ತಂದೆ ಕಳ್ಕೊಂಡು 120 ಜನಕ್ಕೆ ಸೆಂಟ್ರಲಿಂದ ಒಂದು ಸ್ಕೀಮ್ ಬರುತ್ತೆ, ಪ್ರಾಯೋಜಕತ್ವ ಯೋಜನೆಯಿಂದ. ಅದನ್ನು ಒಂದು 120 ಜನಕ್ಕೆ ಕೊಡಿಸಿದ್ದೀವಿ. ವರ್ಷಕ್ಕೆ 12,000 ಬರುತ್ತೆ ಅವ್ರಿಗೆ. CM ಫಂಡ್ ಅಂತೂ ಒಂದು 8 ಜನಕ್ಕೆ ಹಾಕ್ಸಿದ್ದೀವಿ. ಹಾಸ್ಪಿಟ್ಲಿಗೆ ತೊಂದರೆ ಆಗಿ ಸೇರ್ಕೊಂಡವ್ರಿಗೆ 8 ಜನಕ್ಕೆ ಹಾಕಿದ್ದೀವಿ. ಮತ್ತು ಈಗ ನಮ್ಮ ಕುಂಬಾರಕೊಪ್ಪಲು ಒಂದಕ್ಕೆ ಸೀಮಿತವಾಗಿ ಮಾತಾಡೋದಾದ್ರೇ, ನಮ್ಮ ಪ್ರಾಥಮಿಕ ಆರೋಗ್ಯಕ್ಕೆ ಇದು ಸ್ಕೂಲ್ ಇದೆ, ಒಂದು ಗೌರ್ಮೆಂಟ್ ಸ್ಕೂಲು, ಅಲ್ಲಿಗೆ 15 ಲಕ್ಷ ಅನುದಾನ ಕೊಟ್ಟಿದ್ದರು. ಈಗ ಒಂದು 60 ವರ್ಷದ ಹಿಂದಿಲ್ದ ರಾಮ ಮಂದಿರಕ್ಕೆ 5 ಲಕ್ಷ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಪುರಾತನದು ತಿಪ್ಪಾಜಿಗಳು ಕೊಟ್ಟಿದ್ದಾರೆ. ಅವರು ಕೇವಲ 1.5 ವರ್ಷದಲ್ಲೇ ನಮ್ಮ ಗ್ರಾಮಕ್ಕೆ ಇಷ್ಟು ಅನುದಾನ ಕೊಟ್ಟು ಸಾರ್ವಜನಿಕರು ಕೆಲಸ ಮಾಡಿದ್ದಾರೆ. ಕೆಲವ್ರು ಯಾರು ಏನೇನೋ ಮಾತಾಡ್ತಾರೆ, 1.5 ವರ್ಷದಲ್ಲಿ ಅವ್ರು ಏನು ಮಾಡಿದ್ರು, ಈಗ ಇಲ್ಲಿರೋರೇ ಅವ್ರಗಳಿಗೆ ಉತ್ತರ.